ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಕಟ್ಟಾಗಿರೋ ಪ್ಲಗ್ನ ಯಾವ ಥರ ರಿಮೂವ್ ಮಾಡಬೇಕು. ಈಗ ಪ್ಲಗ್ ಕಟ್ಟಾಗ್ಬಿಟ್ಟಿದೆ, ಗಾಡಿನಲ್ಲೇ ಪ್ಲಗ್ ಬಿಚ್ಚಬೇಕಾದ್ರೆ ಕಟ್ಟಾಗ್ಬಿಡುತ್ತೆ. ಅದನ್ನು ಯಾವ ಥರ ರಿಮೂವ್ ಮಾಡಬೇಕು, ಯಾವ ಥರ ಅದನ್ನು ಲೇತು ಕೊಡ್ದೇ ಯಾವ ಥರ ನಾವು ಬಿಚ್ಚಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಏನಾಗಿದೆ ಅಂದರೆ, ನಮ್ಮ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್ ಇವ್ರ ಮನೆ ಹತ್ರನೇ ಏನೋ ಪ್ಲಗ್ ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ ಅಂತ ಪ್ಲಗ್ ಬಿಚ್ಚೋಕ್ಕೆ ಹೋಗಿದ್ದಾರೆ. ಪ್ಲಗ್ ಬಿಚ್ಚೋಬೇಕಾದ್ರೆ ಏನಾಗಿದೆ, ಪ್ಲಗ್ ಕಟ್ಟಾಗ್ಬಿಟ್ಟಿದೆ. ಇವರು ಯೋಚನೆ ಮಾಡಿದ್ದಾರೆ ಏನು ಮಾಡೋದು ಅಂತ. ಎಲ್ಲೋ ಬೇರೆ ಇದ್ರಲ್ಲಿ ಕೇಳಿದ್ದಾರೆ, ಇದನ್ನು ಹೆಡ್ಡೆಲ್ಲ ಬಿಚ್ಚಬೇಕು, ಲೇತಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ನನಗೆ ಫೋನ್ ಮಾಡ್ತಾರೆ, ಸರ್ ಈ ಥರ ಆಗ್ಬಿಟ್ಟಿದೆ, ಏನು ಮಾಡೋದು, ಈ ಥರ ಆಗಿದೆ ಅಂತ. ಆಯಿತು ಸರ್, ನಾನು ಬರ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಹೋಗ್ತೀನಿ. ಯಾವುದೋ ಹಳ್ಳಿನಲ್ಲಿ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಏನು ಮಾಡ್ತೀನಿ ಅಂದರೆ, ಹಳ್ಳಿಗೆ ಹೋಗ್ತೀನಿ. ನಾನು ಹಳ್ಳಿಗೆ ಹೋಗಿ ಏನು ಮಾಡ್ತೀನಿ, ಪ್ಲಗ್ ಕಟ್ಟಾಗಿದೆ, ಏನು ಚಿಂತೆ ಮಾಡಬೇಡಿ ಸರ್, ನಾನು ಇದನ್ನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅದನ್ನು ಬಿಚ್ಚಿ ಅವ್ರಿಗೆ ಪ್ಲಗ್ನ ಸ್ಟಾರ್ಟ್ ಮಾಡ್ತೀನಿ. ಅವ್ರು ತುಂಬ ಖುಷಿ ಆಗ್ತಾರೆ. ಯಾವ ಥರ ಬಿಚ್ಚೋದು ಅಂತಂದರೆ, ನೋಡಿ, ಈ ಥರ ಒಂದು ರಾಡನ್ನ ತೊಗೊಂಡು ಏನು ಮಾಡಬೇಕು, ಆ ಪ್ಲಗ್ ಪಾಯಿಂಟಿಗೆ ಇಡಬೇಕು. ಕಟ್ಟಾಗಿದೆಯಲ್ಲ, ಆ ಪ್ಲಗ್ ಪಾಯಿಂಟಿಗೆ ಇಟ್ಟು ಹ್ಯಾಮರ್ ತೊಗೊಂಡು ಸುತ್ತಿಗೆ ತೊಗೊಂಡು ಈ ಥರ ಫೋರ್ಕ್ ರಾಡಲ್ಲಿ ಇರುತ್ತಲ್ಲ, ಆ ಫೋರ್ಕ್ ರಾಡಲ್ಲಿ ಈ ಥರ ಹೊಡಿಬೇಕು. ಈ ಥರ ಒಂದು 2 ಏಟು ಬಿಗ್ಗಿಗೆ ಹಾಕಬೇಕು. ನೋಡಿ, ಇದೆಯಲ್ಲ, ಮೇಲ್ಗಡೆ ಇಟ್ಕೊಂಡು ಚೂಪಾಗಿರುತ್ತೆ, ಆ ಚೂಪಿಂದ ಏನು ಮಾಡುತ್ತೆ, ಆ ಪ್ಲಗ್ಗು ಅಲ್ಲಿ ಇಟ್ಟು ಹೊಡಿಬೇಕು. ಈ ಥರ ಹೊಡೆದ್ರೆ ನೋಡಿ, ಹಿಂಗೆ ಫೋರ್ಸಾಗಿ ಜಾಸ್ತಿ ಫೋರ್ಸ್ ಹೊಡಿಬೇಡಿ, ಲೈಟಾಗಿ ಅಲ್ಲಿ ಗ್ರೂಗೆ ಕುತ್ಕೋಬೇಕಷ್ಟೆ, ಅದು ಗ್ರೂ ಆಗಬೇಕಷ್ಟೆ. ನೋಡಿ, ವೆರಿ ಸಿಂಪಲ್ಲಾಗಿ ಕೆಲಸ, ಆಯಿತಾ? ಓಕೆನಾ? ಇದನ್ನು ತೊಗೊಂಡೋದ್ರೆ ಹೆಡ್ ಬಿಚ್ಚಬೇಕು, ಲೇತಿಗೆ ತೊಗೊಂಡೋಗಿ ಲೇತಲ್ಲಿ ಬಿಚ್ಚಿಸ್ಬೇಕು ಅಂತೆಲ್ಲ ಹೇಳ್ತಾರೆ. ವೆರಿ ಸಿಂಪಲ್ಲು. ಯಾಕೆಂದರೆ ನಮ್ಮ ಕಸ್ಟಮರ್ನ ನಾವು ಬಿಡೋಕ್ಕಾಗಲ್ಲ. ಅದರಿಂದ ಏನು ಮಾಡಿದೆ ನಾನು, ನೋಡಿ, ಇದನ್ನು ಓಪನ್ ಆಯಿತಾ, ಮುಗೀತಾ? ನೋಡಿ, ಇಷ್ಟೇ. ಯಾವ ಲೇತ್ಗೂ ತೊಗೊಂಡೋಗಂಗಿಲ್ಲ, ಯಾವ ಇದಕ್ಕೂ ತೊಗೊಂಡೋಗಂಗಿಲ್ಲ. ಇದನ್ನು ಈಸಿಯಾಗಿ ಬಿಚ್ಬೋದು, ಏನು ಪ್ರಾಬ್ಲಮೇ ಇಲ್ಲ. ನೋಡಿ, ಹೊಸ ಪ್ಲಗ್ ತಂದಿದ್ದೆ, ನಾನು ಎಲ್ಲ ತಂದಿದ್ದೆ. ಅವ್ರು ಹೇಳಿದ್ರು ಹಿಂಗೆ ಪ್ಲಗ್ ಕಟ್ಟಾಗಿದೆ ಅಂತ. ಫಸ್ಟು ವಾಟ್ಸಾಪ್ ಮಾಡ್ತಾರೆ. ವಾಟ್ಸಾಪ್ ಮಾಡಿದ್ಮೇಲೆ ಆಯಿತು, ನೀವೇನು ಚಿಂತೆ ಮಾಡಬೇಡಿ, ನಾನು ಬರ್ತೀನಿ ಅಂದ್ಬಿಟ್ಟು ನಾನು ನನ್ನ ಗ್ಯಾರೇಜಿಂದ ನಾನು ಬೈಕ್ ತೊಗೊಂಡು ಅವ್ರ ಊರಿಗೆ ಹೋಗ್ತೀನಿ. ಸುಮಾರು ಒಂದು 50 ಕಿಲೋಮೀಟ್ರ್ ಇರುತ್ತೆ ಅವ್ರ ಊರು. ನಮ್ಮ ಕಸ್ಟಮರ್ 50 ಕಿಲೋಮೀಟ್ರಿಂದ ಬರ್ತಾರೆ ನಮ್ಮ ಹತ್ರ. ನಮ್ಮ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಅವ್ರ ಗಾಡಿ ಶೋರೂಮಲ್ಲಿ ತೊಗೊಂಡಾಗಿಂದನೂ ನಮ್ಮ ಹತ್ರನೇ ಬಿಡೋದು. ಆ ಥರ ಕಸ್ಟಮರ್ನ ಬಿಡೋಕ್ಕಾಗಲ್ಲ. ಅದರಿಂದ ಬರ್ತೀನಿ ಸರ್ ನಾನು, ನೀವೇನು ಇದು ಮಾಡಬೇಡಿ ಅಂದ್ಬಿಟ್ಟು ಹೋಗಿ ಪ್ಲಗ್ನ ಹಾಕಿ ಅವ್ರಿಗೆ ಹೊಸ ಪ್ಲಗ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿಕೊಟ್ಟು, ಕಸ್ಟಮರ್ ತುಂಬಾ ಖುಷಿಯಾದರು. ಏನು ಈ ಥರ ಈಸಿಯಾಗಿ ಬಿಚ್ಚಿದ್ರಿ, ಅಲ್ಲೆಲ್ಲೋ ಕೇಳಿದೆ, ಹೆಡ್ ಬಿಚ್ಚಬೇಕು, ಅದೇನೋ ಬಿಚ್ಚಬೇಕು ಅಂತೆಲ್ಲ ಹೇಳಿದ್ರು. ನೀವೇನು ಈ ಥರ ಎಲ್ಲ ಮಾಡಿದ್ರಿ ಅಂತ ಕೇಳಿದ್ರು. ನೀವು ನಮ್ಮ ಕಸ್ಟಮರ್ ಆಗಿದ್ದೀರ, ನಿಮ್ಮನ್ನ ಬಿಡೋಕ್ಕಾಗುತ್ತಾ ಅಂದ್ಬಿಟ್ಟು ನಾನು ಹೇಳಿದೆ. ಅವರು ಆಯಿತು ಅಂತೇಳಿ ಅವರು ತುಂಬ ಖುಷಿಪಟ್ಟರು. ನಂತರ ಒಂದು ಇದಕ್ಕೆ ತೊಗೊಂಡೋಗಿ ಒಂದು ಜ್ಯೂಸ್ ಕೊಡಿಸ್ತಿದ್ರು, ಕುಡಿದೆ, ಖುಷಿಯಾದರು. ಆಮೇಲೆ ನಾನು ಅವ್ರ ಗಾಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟು ಬಂದೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾರೆ. ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.